ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಗುಡ್ ಈವ್ನಿಂಗ್ ಟು ಆಲ್. ಹೇಗಿದ್ದೀರಿ ಎಲ್ಲರೂ? ನಿಮ್ಮಂತೆ JNM ಎಕ್ಸಾಮ್ ಅಂತೂ ಕಂಪ್ಲೀಟ್ ಆಗಿದೆ. ಈ ಕಂಪ್ಲೀಟ್ ಆದಮೇಲೆ ಈಗ ನೆಕ್ಸ್ಟ್ ಬಂದಿರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, 3ನೇ ವರ್ಷದವರು ಮುಂದೆ ಜಾಬಿಗೆ ಹೋಗ್ಬೇಕಂದ್ರೆ ರಿಸಲ್ಟ್ ಬೇಕು. ಆಮೇಲೆ 2ನೇ ವರ್ಷದಲ್ಲಿ ಈಗ ನೀವು ಅಡ್ಮಿಷನ್ ಕೂಡ ತೊಗೊಂಡಿದ್ದೀರಿ ಮತ್ತು ಓದ್ತಾ ಇದ್ದೀರಿ. ಇದರ ಮಧ್ಯದಲ್ಲಿ ನೀವು ರಿಸಲ್ಟ್ ಕೂಡ ಕೇಳ್ತಾ ಇದ್ದೀರಿ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ರಿಸಲ್ಟ್ಗಳು ಆಲ್ರೆಡಿ ಎಕ್ಸಾಮ್ ಕೂಡ ಆಗಿಬಿಟ್ಟಿದೆ. ಪ್ರಾಕ್ಟಿಕಲ್ ಕೂಡ ಎಕ್ಸಾಮ್ ಮುಗಿದು ಹೋಗ್ಬಿಟ್ಟಿದೆ. ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ಒಂದು ಯಕ್ಷ ಪ್ರಶ್ನೆ. ಈ ಮಧ್ಯದಲ್ಲಿ ನಾನು ಕೂಡ ಒಂದು ಅಪ್ಡೇಟ್ಗಳನ್ನು ಕೂಡ ಮಾಡ್ತಾ ಇರ್ತೀನಿ ಮಿಡ್ಲಲ್ಲಿ. ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರೋದೇನಂತಂದರೆ, ನಿಮ್ಮ ರಿಸಲ್ಟ್ಸ್ ಬಗ್ಗೆ ಅಂತೂ ನಾನು ದಿನಾಂಕಗಳು ಕೂಡ ಹೇಳಕ್ಕೆ ಹೋಗೋದಿಲ್ಲ, ಯಾವಾಗ ಬರುತ್ತದೆ ಕೂಡ ಅಂತ ಹೇಳಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಇನ್ನೂವರೆಗೂ ಕೂಡ ವ್ಯಾಲ್ಯೂಯೇಷನೇ ಆರಂಭ ಆಗಿಲ್ಲ. ಸೊ ಇವತ್ತು ನನ್ನ ಸೆಂಟ್ರಿಗೆ ಹೋಗಿ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿದಾಗ ಅಲ್ಲಿ ಇನ್ನೂ BSc ನರ್ಸಿಂಗ್ದು ಪೇಪರ್ಗಳನ್ನು ಚೆಕ್ ಮಾಡೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಜಸ್ಟ್ ಹನಿಕಾಕಿ ನೋಡಿದೆ. ಆಮೇಲೆ ಇಲ್ಲಿರುವಂಥ ಸೂಪರ್ವೈಸರು ಕೂಡ ಕೇಳಿದೆ, ಸರ್ ಏನಾದರೂ JNMದು ವ್ಯಾಲ್ಯೂಯೇಷನ್ ಆರಂಭವಾಗೋದ್ರ ಬಗ್ಗೆ ಮಾಹಿತಿ ಇದೆ ಅಂತ. ಅವ್ರು ಹೇಳಿದ್ರು ಈ ವಾರದಲ್ಲಿ ಆರಂಭವಾಗುತ್ತೆ ಅಂತ ಹೇಳಿದ್ರು. ಇನ್ನೂವರೆಗೆ ಪೇಪರ್ ಕೂಡ ಬಂದಿಲ್ಲ ಅಂತ ಒಂದು ಮಾಹಿತಿಯನ್ನು ಕೊಟ್ಟರು. ಬಟ್ ಇವತ್ತು ತಾರೀಕು 9 ತಾರೀಕು. ಇವತ್ತು ತಾರೀಕಿನೂ ಕೂಡ JNM ನರ್ಸಿಂಗದ್ದು ವ್ಯಾಲ್ಯೂಯೇಷನ್ ಆರಂಭವಾಗಿಲ್ಲ. ಬೇರೆ ಸೆಂಟ್ರ್ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನ್ನ ಉತ್ತರ ಕನ್ನಡದಲ್ಲಿರುವಂಥ ಒಂದು ಸೆಂಟ್ರಿಗೆ ಮಾತ್ರ ನಾನು ವಿಸಿಟ್ ಮಾಡಿರುವಂಥದ್ದು. ಅಲ್ಲಿ ಇನ್ನೂವರೆಗೂ ಕೂಡ ಪೇಪರ್ ವ್ಯಾಲ್ಯೂಯೇಷನ್ JNM ನರ್ಸಿಂಗದ್ದನ್ನು ಮಾಡ್ತಾ ಇಲ್ಲ. ಬರೀ BSc ನರ್ಸಿಂಗದ್ದೇ ಮಾಡ್ತಾ ಇದ್ದಾರೆ. ಒಂದು 2 ವಾರದಿಂದ ನೋಡ್ತಾ ಇದ್ದೀನಿ BSc ನರ್ಸಿಂಗದ್ದು ಹಾಗೆ ಮಾಡಿದ್ದು. ಬಟ್ ನಮ್ಮ JNM ನರ್ಸಿಂಗ್ ಮೇ ಬಿ ಅದು ಮುಗಿದ ಮೇಲೆ ಮಾಡ್ತಾರೆ. ಯಾಕಂದರೆ ಇದು ರಾಜೀವ್ ಗಾಂಧಿ ಅಂಡರಲ್ಲಿ ಬರೋದರಿಂದ ಒಂದು ಲಾಗಿನಲ್ಲಿ ಅಟ್ ಎ ಟೈಮ್ ಬೇರೆ ಕೋರ್ಸ್ಗಳದ್ದು ಮಾಡೋಕ್ಕಂತ ಬರೋಂಗಿಲ್ಲ. ಹೀಗಾಗಿ ಮೇ ಬಿ ಅದನ್ನು ಕ್ಲೋಸ್ ಮಾಡಿದ ಮೇಲೆ ಇದನ್ನು ಸ್ಟಾರ್ಟ್ ಮಾಡ್ತಾರೋ ಅಥವಾ ಸಿಮಲ್ಟೇನ್ಸ್ಲಿ ಏನಾದರೂ ಇದನ್ನು ಸ್ಟಾರ್ಟ್ ಮಾಡ್ತಾರೋ ಅಂತ ಕಾದು ನೋಡಬೇಕು. ಬಟ್ ಸದ್ಯಕ್ಕೆ ವ್ಯಾಲ್ಯೂಯೇಷನ್ ಅಂತೂ ಆರಂಭವಾಗಿಲ್ಲ. ಹೀಗಾಗಿ ನಾನು ಡೇಟ್ಗಳನ್ನು ಕೂಡ ಹೇಳೋಕ್ಕಾಗೋದಿಲ್ಲ, ರಿಸಲ್ಟ್ ಯಾವಾಗ ಬರ್ತದೆ ಕೂಡ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ವ್ಯಾಲ್ಯೂಯೇಷನ್ 20-25 ದಿನ ಟೈಮ್ ತೊಗೊಂಡ್ಬಿಟ್ರೆ ಹಂಗೆ ನೋಡಿದರೆ ಮಾರ್ಚ್ ಮಂತ್ 2ನೇ ವಾರ 3ನೇ ವಾರ ತನಕ ಹೋಗುತ್ತೆ ನನ್ನ ಪ್ರಕಾರ. ಈಗ ಸ್ಟಾರ್ಟ್ ಆದರೆ, ನಾಳಿಂದ ಏನಾದ್ರು ಸ್ಟಾರ್ಟ್ ಆದರೆ, ಇಲ್ಲಪ್ಪ ಇನ್ನೂ 1 ವಾರ ಬಿಟ್ಟರೆ ಸ್ಟಾರ್ಟ್ ಆಗುತ್ತೆ ಅಂದರೆ ಮುಂದೆ 20 ದಿನ ಲೆಕ್ಕ ತೊಗೊಂಡ್ರು ಕೂಡ ನೆಕ್ಸ್ಟ್ ಮಾರ್ಚ್ 15 ನಂತರನೇ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ಇರುವಂಥದ್ದು. ಹೀಗಾಗಿ ನಾನು ರಿಸಲ್ಟ್ ದಿನಗಳ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ. ಬಟ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ಇಲ್ಲೋ ಅನ್ನೋದನ್ನು ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ, ಅಪ್ಡೇಟ್ ಮಾಡ್ತಾ ಹೋಗ್ತೇನೆ ಏನಾಗುತ್ತೆ ಅಂತೇಳಿ.